ಹತ್ತಕ್ಕೆ ಆಗ್ತಾಯಿಲ್ಲ ಒಬ್ಬ. ರಿಯಲಿ ಗೈಸ್ ಹತ್ತಕ್ಕೆ ಆಗ್ತಿಲ್ಲ. ಐ ಆಮ್ ಡೆಡ್ ನಾವು. ಅಯ್ಯೋ ಬಸ್ಸಲ್ಲಿ ಹೋಗ್ಬೇಕು ಸುಮ್ಮನೆ. ಇನ್ನೂ ಮೆಟ್ಲು ಮುಂದೆ ಸ್ಟಾರ್ಟ್ ಆಗೋದು, ಬರೀ ತೋರಿಸ್ತೀನಿ ನಿಮಗೆ. Guys, we are going to Nandi Betta by stairs with my brother, big bro. ಒಂದು ಸಾಧನೆ ಮಾಡೋಣ ಅಂತ ಹೋಗ್ತಾ ಇದೀವಿ ಗಾಯ್ಸ್. ಮೆಟ್ಲತ್ಬಿಟ್ಟು ಒಂದು ಸಾಧನೆ ಮಾಡಿ ವಿಡಿಯೋ ಹಾಕೋಣ ಅಂತ. 1K ಸ್ಪೆಷಲ್ ಅಂದ್ಕೊಳ್ರಿ ಸಖತ್ ಗೇಮರ್ ಚಾನಲಲ್ಲಿ. ಡನ್ ನೋಡ್ತೀರ ಹೆಂಗಿದೆ. ಇಲ್ಲಿಂದ ಕಾಣಿಸ್ತಿಲ್ಲ, ಕ್ಯಾಮ್ರಾದಲ್ಲಿ ಗೊತ್ತಾಗುತ್ತೆ ಅವರಿಗೆ ಅಲ್ಲ. ಏನು ಹೇಳ್ತೀಯ? ನಮ್ಮ ಕೈಯಲ್ಲೇನು ಹೇಳೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ. ಫುಲ್ ಒಂಥರ ಹತ್ತಿರ ಇದೆ ನೋಡಿ. ಚಿರತೆ ಬೇರೆ ಐತೆ ಅಂತಾರೆ, ಗೊತ್ತಿಲ್ಲ. ಹೋಗ್ತಾಯಿದ್ದೀವಿ, ಏನು ಹೆದರ್ಕೊಳೋದು ಅಂತ. ಲೆಟ್ಸ್ ಮೂವ್ ಆನ್. ಗೋಪುರ ಕಾಣಿಸ್ತು ಮೇಲೆ ಹೋಗ್ತಾ. ಐ ಥಿಂಕ್ ರೆಸ್ಟಿಂಗ್ ಪಾಯಿಂಟ್ ಇಷ್ಟು ಹೈಟ್ ಹತ್ತು ಬಂದಿರೋದಕ್ಕೆ. ಎಸ್, ರೆಸ್ಟಿಂಗ್ ಪಾಯಿಂಟ್ ಇದು. ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಜಿಂಗಿ ಚಕ ಅಂತ. ಇನ್ನು ಅಲ್ಲೇ ಹೋಗ್ಬೇಕು. ಇನ್ನು ಸ್ಟಾರ್ಟಿಂಗಲ್ಲಿದ್ದೀವಿ ನಾವು. ಹೆವಿ ಹೋಗ್ಬೇಕು. ಮೆಟ್ಲು ಸಣ್ಣದಾಗೆ ಐತೆ, ಆದರೆ ಹೆವಿ ಹೋಗ್ಬೇಕು ಗಾಯ್ಸ್. ಹೈಟು ಐತೆ, ಸಣ್ಣದಾಗೂ ಐತೆ. ಹೆವಿ ಅಂದರೆ ಹೆವಿ ಮೆಟ್ಲು ಐತೆ. ಏನು ಮಾಡೋದು? ಹೀ ಲೈಕ್ ಮಾಡಿರಿ, ಯಾರು ಲೈಕ್ ಮಾಡಿಲ್ವ ವಿಡಿಯೋ ಆದಮೇಲೆ, ಇಷ್ಟ ಆದರೆ ಓಕೆನಾ? ನೋಡಿರಿ, ಅಲ್ಲಿ ಇನ್ನೊಂದು ಯಾವುದೋ ಬೆಟ್ಟ ಐತೆ. ಕ್ಯಾಮ್ರಾದಲ್ಲಿ ನೀಟಾಗಿ ಕಾಣಿಸ್ತಿಲ್ಲ. ಎಸ್, ಸ್ವಲ್ಪ ಅದಾದ್ಮೇಲೆ ಮೇಲೆ ಹೋಗ್ತೀವಿ. ಇನ್ನು ಮೇಲೆ ಹೋಗ್ಬಿಟ್ಟು ವ್ಯೂ ತೋರಿಸ್ತೀವಿ ಹೆಂಗಿರುತ್ತೆ ಅಂತ. ವ್ಲಾಗ್ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮು. ಹೆಸಿಟೇಷನ್. ಜನ ಬಂದರೆ ಮಾತಾಡೋಲ್ಲ, ವಾಯ್ಸ್ ಓವರ್ ಕೊಡ್ತೀನಿ. ಓಕೆ ಗಾಯ್ಸ್, ಇಲ್ಲಿ ಯಾರೂ ಇಲ್ಲ, ಖಾಲಿ ಐತೆ, ಅದಕ್ಕೆ ಮಾತಾಡ್ತಾ ಇದ್ದೀನಿ. ಎಸ್, ಬರ್ರಿ ಮೇಲೆ ಹೋಗೋಣ. ನೋಡಿರಿ ಹಿಂಗೆ ಇರ್ತೈತೆ ಮೇಲ್ವರೆಗೂ. ಫುಲ್ ಕಾಡು. ಪ್ರೊಟೆಕ್ಷನ್ ಏನಿಲ್ಲ. ತಿರುಪತಿ ಬೆಟ್ಟಲ್ದಿದ್ದಂಗೆ ಏನೂ ಇಲ್ಲ. ಫುಲ್ ಕಾಡಿರುತ್ತೆ, ನಾವು ಹತ್ತೋಗ್ಬೇಕಷ್ಟೆ. ಎಕ್ಸ್ಪೀರಿಯನ್ಸ್ ಈಸ್ ಗುಡ್. ಒಂದು ಸಲ ಎಕ್ಸ್ಪೀರಿಯನ್ಸ್ ಮಾಡಬೇಕು. ನೋಡ್ರಿ ಹಿಂಗೈತೆ ಮುಂದೆ. ಫುಲ್ ನ್ಯಾರೋ ರೋಡ್. ಈ ಕಡೆನೂ ಯಾವುದೋ ದಾರಿ ಐತೆ. ಇಲ್ಲ, ಯಾವುದೋ ನೀರು ಬರೋಕ್ಕೆ. ನೀರು ಹೋಗುತ್ತೆ ಇಲ್ಲಿಂದ. ಇಲ್ಲಿ ನೋಡು, ಬಂಡೆ ಐತೆ ಫುಲ್ ದೊಡ್ಡದಾಗಿ. ಐ ಥಿಂಕ್ ಸೊ ನೀರು ಹೋಗುತ್ತೆ ಅಲ್ಲಿಂದ ಅಲ್ವಾ? ಏನು ಹೇಳ್ತೀಯ? ಏನೋ ಒಂದು ಹೇಳು. ನೋಡ್ರಿ ಹೆಂಗೈತೆ. ಝೂಮ್ ಮಾಡಲಾ? ಲೈಕ್ ದಿಸ್ ಗಾಯ್ಸ್, ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಹಿಯರ್. ಫುಲ್ ಸ್ಟೇರ್ಸ್. ಐ ಆಮ್ ಗೆಡ್ ಫುಲ್ ನೀರು ಕಮ್ಮಿಂಗ್ ಫ್ರಮ್ ಫೇಸ್. ಬೆವರು. ಒಂದು ಸರ್ತಿ ಬಂದು ನಿಮ್ಮ ಫ್ರೆಂಡ್ಸ್ ಜೊತೆ ಟ್ರೆಕ್ಕಿಂಗ್ ಮಾಡೋಕ್ಕೆ ಸೂಪರ್ ಎಕ್ಸ್ಪೀರಿಯನ್ಸ್. ಅರೆ ಇನ್ನೂ ಎಷ್ಟು ಐತೆ ನೋಡೋದು. ನಾವು ಇಬ್ಬರೇ ಬಂದಿದ್ದೀವಿ, ಇನ್ನೂ ಮೆಂಬರ್ಸ್ ಇದ್ದರೆ ಇಬ್ಬರೇ ಇದ್ದೀವಿ. ಅದಕ್ಕೆ ಸ್ವಲ್ಪ ಭಯ, ಲೈಟಾಗಿ ಸ್ವಲ್ಪ ಭಯ. ಯಾಕಂದರೆ ಯಾರಿಲ್ಲ ಹಿಂದೆ ನೋಡ್ರಿ. ಫುಲ್ ಖಾಲಿ. ಮುಂದೆನೂ ಫುಲ್ ಖಾಲಿ. ಅಲ್ಲಲ್ಲ ಥರ ಗೋಪುರಗಳು ಕಾಣಿಸ್ತವೆ. ರೆಸ್ಟಿಂಗ್ ಪಾಯಿಂಟ್. ಎಸ್, ರೆಸ್ಟಿಂಗ್ ಪಾಯಿಂಟ್ ಅದು. ಮೇಲಾದರೆ ಇನ್ನೂ ಏನಿಲ್ಲ ಅನ್ಸುತ್ತಲ್ಲ. ಮರ ಗಿಡ ಜಾಸ್ತಿ ನೋಡಿ. ಇಲ್ಲಿಗೆ ಸ್ಟಾಪು. ಮರ ಗಿಡ ಕೆಳಗಡೆ ಅಷ್ಟಿಲ್ಲ, ಕೆಳಗಡೆ ಜಾಸ್ತಿ ಐತೆ ಮರ ಗಿಡಗಳು. ಇಲ್ಲಿ ಅಷ್ಟೊಂದೇನಿಲ್ಲ.
ಫಾಗ್ ಕಾಣಿಸಿಲ್ಲ ಇದುವರೆಗೂ. ಐ ಮೀನ್ ಕ್ಲೌಡ್ಸ್ ಬರ್ತಾವಲ್ಲ ಹತ್ರದಲ್ಲಿ, ಅದಕ್ಕೆ ನಾವು ಬರ್ತಿರೋದು ಬೆಟ್ಟಕ್ಕೆ ನೋಡೋಣ ಅಂತ. ಇನ್ನು ಮೆಟ್ಲು ದೂರ ಆಯ್ತಾ ಮೇಲೆ ನೋಡಬೇಕು. ಇದೇ ನಿಲ್ದಾಣ ಥರ ಗೋಪುರ ಥರ ಬರುತ್ತೆ. ಇನ್ನು ಮುಂದೆ ಒಂದು ರೆಸ್ಟಿಂಗ್ ಪಾಯಿಂಟ್ ಇದೆ ಅಂತ ಅರ್ಥ ಅನಿಸುತ್ತೆ, ನನಗೂ ಗೊತ್ತಿಲ್ಲ. ಇಷ್ಟು ಹೈಟ್ ಬಂದಿದ್ದೀವಿ ಸದ್ಯಕ್ಕೆ. ಕ್ಯಾಮ್ರಾದಾಗ ಕಾಣಿಸ್ತಾನೆ ಇಲ್ಲ ನೀಟಾಗಿ. ಅದ್ಯಾವುದೋ ಬೆಟ್ಟ ಐತೆ, ಫುಲ್ ಫಾಗ್. ಇಟ್ಸ್ ಗುಡ್, ಚೆನ್ನಾಗಿದೆ. ಫೋನಲ್ಲಿ ಚಾರ್ಜ್ ಎಷ್ಟೈತೆ ನೋಡ್ಕೊಬೇಕು ಗಾಯ್ಸ್. ಮೆಸ್ಸಪ್ ಆಗಬಾರ್ದು ವ್ಲಾಗು. ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾಯಿದ್ದೀನಿ. ಘಮ ಘಮ ಅಂತ ಐತೆ ಮಾವಿನಕಾಯ್ದು. ಹಾಂ, ಮಾವಿನ ಹಣ್ಣು ಅಷ್ಟೇ ಘಮ ಘಮ. ನೋಡ್ರಿ ಹೆಂಗೈತೆ ಹಳೆ ಮನೆ. ಒಂಥರ ಅದ್ರೊಳಗಿಂದ ಹೋಗಂಗೆ ಮಾಡೋರಲ್ಲ. ಇಲ್ಲೇನೋ ಐತೆ ಎಲ್ಲೋ ಕಲರ್ದು. ಎಲ್ಲೋ ಕಲರ್ ಇಡ್ಬೇಡ್ರಪ್ಪ, ಭಯ ಆಗ್ತೈತಿ. ಚಿರತೆ ಕಲರ್. ಹಾಂ, ಇಲ್ಲಿ ಏನೇನೋ ಬರ್ದಿಕ್ಕವ್ರೆ, ಸುಮ್ಮನೆ ಇರಲ್ಲ ಜನ್ಸಿ ಕಿಟ್ಸು. ಬರ್ರಿ ತೋರಿಸ್ತೀನಿ ಏನೇನು ಬರ್ದವ್ರಿ. ಓ ನಂದಿ, ಐ ಮೀನ್ ನಂದಿನಲ್ವ. ಹಾಂ ನೋಡ್ರಿ, ಧೈರ್ಯಕ್ಕೋಸ್ಕರ ಇಟ್ಟವ್ರಿ. ಇಲ್ಲಿ ನೋಡ್ರಿ ಜನ್ಸಿ ಕಿಟ್ಸು. ಇದೊಂದು ಹಾರ್ಟ್ ಸಿಂಬಲ್ಲು. ನಾವು ಜನ್ಸಿ ಕಿಟ್ಸೇ, ನಾವು ಈ ಥರ ಕೆಲಸ ಮಾಡಲ್ಲ. ಹಾಳು ಮಾಡ್ತಾರೆಲ್ಲ ಬಂದು. ಚಲೋ ಬಾ, ಇನ್ನು ಮೇಲೆ ಹೋಗ್ಬೇಕು. ಕುತ್ಕೊಂಡೋಣ. ಪಾಯಿಂಟ್ವರೆಗೂ ಓಡೋಕೆ ಟ್ರೈ ಮಾಡೋಣ ಗೈಸ್. ಆಗಲ್ಲ, ಟ್ರೈ ಮಾಡೋಣ. 1 2 3. ಗಾನ್, ಮೀ ಗಾನ್. ಅಲ್ಲಪ್ಪ, ವಾಟ್ಸಪ್ ಗಾಯ್ಸ್. ಅಲ್ಲಿ ನೋಡ್ರಿ ಎಷ್ಟು ಕೆಳಗಿದ್ದೀವಿ. ಆಮೇಲೆ ಸಾರಿ, ಎಷ್ಟು ಮೇಲಿದ್ದೀವಿ. ಏನೇನು ಹೇಳ್ತಾಯಿದ್ವಿ, ಬೆವರು ಆಗ್ತಿಲ್ಲ. ಯಾವುದೋ ಕೆರೆ ಕಾಣಿಸ್ತದೆ, ಕ್ಯಾಮ್ರಲ್ಲಿ ಕ್ಯಾಪ್ಚರ್ ಮಾಡೋಕೆ ಆಗುತ್ತಾ? ಮಾಡ್ತೀನಿ ಟ್ರೈ. ಕಾಣಿಸ್ತಿದ್ಯಾ? ದರ್ರ ಕಾಣ್ತಿರ್ಬೋದು, ಅದರಲ್ಲಿ ಏನೋ ಇದೆ, ಕೆರೆ ಅದು. ಐ ಥಿಂಕ್ ಬಂದ್ವಿ ಈಗ. ಮೇಲೆ ಕಾಣಿಸ್ತಿಲ್ಲ ಇನ್ನೇನು. ಹೈಟಲ್ಲಿದ್ದೀವಿ, ಬೆಜ್ಜ ಹೈಟು. ಇಲ್ಲಾಂದರೆ ತೋರ್ಸೋಕ್ಕಾಗುತ್ತಾ? ಟ್ರೈ ಮಾಡೋಣ. ಅರೆ ಕಾಡು ತೋರ್ಸೋಕ್ಕಾಗಲ್ಲ. ಇಲ್ಲೇನೋ ಐತೆ ಗೊತ್ತಿಲ್ಲ, ಕ್ಲೋಸ್ ಆಗೈತೆ. ಕುತ್ಕೊಳಕ್ಕಂತೂ ಮಸ್ತಾಗಿ ಜಾಗ ಐತೆ. ಓಹ್ ನೋಡ್ರಿ ಎಷ್ಟಿಷ್ಟು ದೊಡ್ಡದೋಗವೆ. ಮೇಲೋಗಿ ತೋರಿಸ್ತೀನಿ. ಖಾಲಿ ಐತೆ ಮೇಲೆ. ಐ ಥಿಂಕ್ ಬಂದಿದ್ದೀವಿ. ಇಷ್ಟು ಬೇಗ ಬಂದುಬಿಟ್ವಾ? ತಿರುಪತಿ ಬೆಟ್ಟ ಹತ್ತಕ್ಕೆ ಲಿಟ್ರಲಿ 4 hours ಆಗಿತ್ತು ನನಗೆ. ಅದು ನಿಧಾನಕ್ಕೆ ಹತ್ತಿಲ್ಲ, ಸ್ಪೀಡಾಗಿ ಹತ್ತಿದ್ದೀನಿ. ಹಾಂ, ಇಲ್ಲಿ ನೋಡ್ರಿ ಹೆಂಗೈತೆ. ಕ್ಯಾಮ್ರಲ್ಲಿ ಕಾಣಿಸೋಕೆ ಆಗ್ತಿಲ್ಲ, ರಿಯಲ್ಲಾಗೆ ಯು ಆರ್ ಗೋಯಿಂಗ್ ಟು ಹೆಲ್ ಆರ್ ಹೆವೆನ್ ಅಷ್ಟೇ. ನಿಧಾನವಾಗಿ ಹತ್ತಬೇಕು. ವಿ ಕೇಮ್ ಅಲ್ವಾ? ಬಂದು ಅನ್ಸುತ್ತಲ್ಲ. ನಂಗೆ ಅಮ್ಮ ಗೊತ್ತಿಲ್ಲ ಎಷ್ಟು ಬೇಗ ಬಂದ್ವಿ ಅಂತ. ಆಹಾ, ಚೆನ್ನಾಗೈತಿ ಇಲ್ಲಿ ಗ್ರೀನ್. ಇದನ್ನು ವಿಟ್ನೆಸ್ ಮಾಡೋಕ್ಕೆ ಬಂದಿದ್ದು ನಾನು. ಮೆಟ್ಲಲ್ಲಿ ಗ್ರೀನ್ ಬೆಟ್ಟ ಸುತ್ತ ಡೌನ್ ಹಿಲ್ಸ್. ಹಾಂ, ಈಗ ಕಾಣಿಸೋದು ನೋಡ್ರಿ ಎಷ್ಟು ಹೈಟಲ್ಲಿದ್ದೀವಿ. ಲೇಕ್ ತೋರಿಸೋದ್ನಲ್ಲ ಸ್ಟಾರ್ಟಿಂಗಲ್ಲಿ, ಅದು ಹೆಂಗೈತೆ ನೋಡ್ರಿ ಅಲ್ಲಿ. ಯಪ್, ಹಾಂ, ಫುಲ್ ಮಸ್ತಾಗೈತೆ ಸೀನರಿ ಗೈಸ್. ಫೈನಲಿ ಮೇಲೆ ಬಂದಿಲ್ಲ, ಇನ್ನು ಅರ್ಧ ಭಾಗ ಬಂದಿದ್ದೀವಿ. ತೋರಿಸ್ಲಾ ನೋಡ್ರಿ,
ಎಷ್ಟು ಹೈಟ್. ಹಾಂ ಹಾಂ ಹಾಂ, ತಿರುಗ್ತಾರೆ ಕೂಡ ಹಿಂಗೆ ಕಾಣ್ತಲ್ಲಪ್ಪ ಮೇಲಿಂದ ನೋಡಿದ್ರೆ. ಅದು ಫುಲ್ ಕಾಡು ಮತ್ತು ಮೇಲ್ಗಡೆ ಅದಕ್ಕೆ ಶೆಲ್ಟರ್ ಐತೆ ಸೈಡಲ್ಲಿ. ಫುಲ್ ಪ್ಯಾಕ್ ಅದು, ಫುಲ್ ಪ್ಯಾಕ್ ಅದೇನು ಸೆಕ್ಯೂರಿಟಿ. ಇಲ್ಲಿ ಫುಲ್ಲು ಆಲ್ ಫ್ರೀಡಮ್. ಅರೆ ರಿಸ್ಕ್ ತ ಇಷ್ಟೇ ಗಾಯ್ಸ್. ಫುಲ್ ಮಸ್ತಾಗಿದೆ ಇಲ್ಲಿ. ನಮ್ದೈತೆ ನೆಂದಾಯ್ತು ಫುಲ್ ಟಿ ಶರ್ಟು. ಫುಲ್ ನಮ್ದೈತೆ. ಸೆಕೆ ಜಾಸ್ತಿ ಬರ್ತೈತೆ. ಸುಸ್ತಾಗ್ತೈತೆ ಹಂಗೆ. ಸುಸ್ತು ಸೆಕೆ. ಸ್ವಲ್ಪ ಹೊತ್ತಿಲ್ಲಿ ಕುತ್ಕೊಂಡ್ರೆ ಇಳಿಯೋವಾಗ ಆಗಲ್ಲ ನೋಡಿ, ಹಿಂಗೆ ಅನ್ಸುತ್ತೆ. ಇಳಿಯೋವಾಗ ಭಯ ಆಗುತ್ತೆ. ಇಲ್ಲ ಇಳಿಬೋದು ಆರಾಮಾಗಿ. ನೋಡತ್ತೆ ಇಲ್ಲಿ ಭಯ ಆಗುತ್ತೆ ಒಂಚೂರು. ಇಡೀ ನಂದಿ ಕಾಣಿಸ್ತಿದೆ. ಎಫ್ ಕೆ ಹಾಕಾಗೈತೆ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನೋಡ್ರಿ ಹೆಂಗೈತೆ ಬಿದ್ರಾಗಾನು. ವ್ಯೂ ಮಾತ್ರ ಸೂಪರ್. ನಡಿಯಪ್ಪ ಓಣ 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 ಹೆಂಗೆ ಬರೋಣ ನೋಡೋಣ, ಟೈಮ್ ಇದ್ದರೆ ಬರೋಣ. ಹಿಂಗೆ ರೇಣಿಕಾಯಿ ಏನೇ ಇದು? ಹ್ಞೂ ಸಣ್ಣ ಸಣ್ಣದಾಗೈತೆ ರೇಣಿಕಾಯಿ ಎಲ್ಲ. ನೇರಳೆ 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 ಸಣ್ಣ ಸಣ್ಣದು ಇಷ್ಟಿಷ್ಟೇ ಸ್ವೀಟ್ ಇರ್ತಾವೆ, ಜಾಸ್ತಿ ಸ್ವೀಟ್ ಇರ್ತಾವೆ. ಬೆಟ್ಟದ್ದ ಸಣ್ಣಕಾಯಿ ಸ್ವೀಟ್ ಇರ್ತಾವೆ. ಇವಾಗ ಇದ್ವಲ್ಲ ಗಾಯ್ಸ್, ಅದು ವ್ಯೂ ಪಾಯಿಂಟ್ ಅನಿಸುತ್ತೆ. ಇಲ್ಲಿಂದ ಇನ್ನೂ 5-10 ಮಿನಿಟ್ಸ್ ಆಗುತ್ತೆ ಅಂತ ಯಾರೋ ಹುಡುಗರು ಸಿಕ್ಕಿದ್ರು, ಹೇಳಿದ್ರು. 5-10 ಮಿನಿಟ್ಸ್ ಡಿಸ್ಟೆನ್ಸ್. ಹೋಗೋ ಅಷ್ಟರಲ್ಲಿ ಅರ್ಧ ಗಂಟೆ ಪಕ್ಕ. ಸುಸ್ತಾಯಿತು, ಎಲ್ಲ ನೆಂದೋಯ್ತು. ತಮ್ನೇಲ್ ಫಸ್ಟ್ ಟೈಮ್ ಮಾಡಬೇಕಿತ್ತು ನಾನು. ನೆಂದೋದ್ಮೇಲೆ ಫೋಟೋ ತೊಗೊಂಡಿದ್ದೀನಿ ತಮ್ನೇಲ್ಗೆ. ಚಿಚ್ಚಿ ನೋಡಬೇಕು ಎಡಿಟಿಂಗಲ್ಲಿ. ನೋಡ್ರಿ ವ್ಯೂ. ಆ ಮೋಡಗಳು ಡಾರ್ಕ್ ಕ್ಲೌಡ್ಸ್ ಬರ್ತೈತೆ. ಆಲ್ಮೋಸ್ಟ್ ಬಂದ್ವಿ ಗೈಸ್, ಆಲ್ಮೋಸ್ಟ್. ವ್ಯೂ ಮಾತ್ರ ಚೆನ್ನಾಗೈತೆ, ಸೂಪರ್ ವ್ಯೂ. ನೋಡ್ರಿ ಗೈಸ್ ವ್ಯೂ ಆಲ್ಮೋಸ್ಟ್ ಐತಿ. ಕೆಳಗಡೆ ನೋಡ್ರಿ ಫುಲ್ ಬಂಡೆ. ಇಲ್ಲಿಂದ ಜಾರಿದ್ರೆ ಡಿಂಗಿ ಚಕನೆ. ಎಷ್ಟೊಂದು ಬೆಟ್ಟಗಳು ಅಲ್ಲ ನೋಡು. ಅಲ್ಲೊಂದು ಫಾಗು ಹತ್ರದಲ್ಲಿ ಐತೆ ನೋಡಿ ಹೆಂಗೈತೆ. ಫುಲ್ಲು ಹತ್ರ ಯಾರೂ ಇಲ್ಲ ಇಲ್ಲಿ, ಎಂಟಿ. ಎಲ್ಲೋ ಸಿಂಗಲ್ ಒಬ್ಬೊಬ್ರು ಕಾಣಿಸ್ತಾರೆ. ಸಂಡೇ ಮಾತ್ರ ರಶ್ ಇರುತ್ತೆ ಅಂತ ಕೆಳಗಡೆ ಯಾರೋ ಹೇಳಿದ್ರು ಗಾರ್ಡು. ಸಂಡೇ ಆ್ಯಂಡ್ ಸ್ಯಾಟರ್ಡೆ, ಅದು ಬಿಟ್ಟರೆ ಇನ್ಯಾವುದು ಗೊತ್ತಿಲ್ಲ. ಅಲ್ಲೊಂದು ಲೇಕ್ ಐತೆ ದೂರದಲ್ಲಿ. ಅಲ್ಲೊಂದು ಐತೆ. ನೋಡ ಕಡೆ ಮಳೆ ಇಳ್ದಿರೋದು ಕಾಣಿಸ್ತಾ ಇದೆ ನೀಟಾಗಿ. ಮಳೆ ಬರ್ತಾಯಿದೆ ಅಲ್ಲಿ ಫುಲ್ಲು. ಈ ಕಡೆ ಎಷ್ಟು ಬೆಟ್ಟಗಳು ನೋಡ್ರಿ. ಒಂದು ಅಲ್ಲೇನೋ ಮೈನಿಂಗ್ ಮಾಡೋರು ಅನಿಸುತ್ತೆ, ವೈಟಾಗಿ ಕಾಣಿಸ್ತಿದೆಯಲ್ಲ, ಅದು ಮೈನಿಂಗ್ ಮಾಡಿರ್ಬೇಕದು. ಇದು ಬೆಟ್ಟ ಪಕ್ಕದಲ್ಲೇ ಐತೆ, ಯಾವುದಂತ ಗೊತ್ತಿಲ್ಲ. ಇಲ್ಲಿ ಯಾವುದೋ ದೇವಸ್ಥಾನ ಐತೆ ಅಂತ, ನರಸಿಂಹಸ್ವಾಮಿದು ಏನೋ ಅಂದರು, ಗೊತ್ತಿಲ್ಲ ನೀಟಾಗಿ. ನಂದಿ ಹಿಲ್ಸ್ ಬಿಟ್ಟರೆ ಏನು ಗೊತ್ತಿಲ್ಲ. ನಂದಿ ಹಿಲ್ಸ್ಗೂ ಫಸ್ಟ್ ಟೈಮ್ ಬರ್ತಿರೋದು. ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಗುಡ್. ಅದು ಬಸ್ಸಲ್ಲಿ ಹೋಗಿರೋ ನಡ್ಕೊಂಬಂದಿದ್ದೀವಿ, ಇನ್ನೂ ಚೆನ್ನಾಗಿದೆ ಅಲ್ವಾ? ಸ್ವೀಟ್ ಹಲ್ವಾ. ಆ್ಯಕ್ಚುಲಿ ಇದು ನನ್ನ ಸೆಕೆಂಡ್ ಚಾನಲು. ಫಸ್ಟ್ ಚಾನಲ್ ಗೇಮಿಂಗ್ ಐತೆ, ಸಖತ್ ಗೇಮರ್ ಅಂತ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ ಗಾಯ್ಸ್. ಕ್ಯಾಮ್ರಾ ಇಟ್ಕೊಳಕ್ಕೆ ಬರ್ತಿಲ್ಲ, ಕೈ ನೋವು. ಫಸ್ಟ್ ಟೈಮ್. ಬ್ಲಾಗರ್ಸ್ ಎಲ್ಲ ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ. ಯಸ್, ಸೈಡಲ್ಲೇ ಇಲ್ಲೋಟ್ರಿ, ಇಲ್ಲಿ ಮೆಟ್ಲ ಇದೆ, ಪಕ್ಕದಲ್ಲೇ ಇನ್ನೊಂದು ರೂಟ್ ಐತೆ. ಇಲ್ಲೋಟ್ರಿ ಇಲ್ಲಿ ಮೆಟ್ಲು ಸಣ್ಣದಾಗಿ ಆಗಲ್ವಾ? ಸಣ್ಣದಾಗೈತೆ. ಬಂಡೆ ಐತೆ, ಬಂಡೆ. ಶೂ ಹಾಕಿದ್ದೀನಿ ಬಿಡು, ಜಾರಲ್ಲ. ಶೂ ಹಾಕ್ಬೇಕು, ಅದಕ್ಕೆ ಬೆಸ್ಟು. ಓಹೋ, ಇದೇನೋ ಮಾಡಂಗವ್ರೆ ಸ್ಟಾರ್ಟಿಂಗಲ್ಲಿ. ಇವಾಗಿಲ್ಲ ಇಲ್ಲಿ ದಾರಿ. ಮತ್ತು ಹಿಂಗಿಂದ ಹೋಗ್ಬೇಕು. ಇದು ಮೇಲ್ಗಡೆಗೆ ನಂದಿ ಬೆಟ್ಟ ಮೇಲಕ್ಕೆ ವಾಟರ್. ಅದು ಸ್ಲಿಪ್ಪರ್ಸ್ ಎಲ್ಲ ಬಿದ್ದಾವೆ ಗುರು, ಸ್ಲಿಪ್ಪರ್ಸ್. ನೀರೆಲ್ಲ ಲೀಕ್ ಆಗ್ತಾಯಿತ್ತು ಇಲ್ಲಿ. ನೀರು ಲೀಕ್ ಅಲ್ಲ, ಅದು ಎಲ್ಲಿಂದ ಬರ್ತಿರೋದು. ಅಲ್ಲಿ ಮಲಗಿದ್ರೆ ಹೆಂಗಿರುತ್ತೆ ನೋಡ್ರಿ. ಅರೆ ಮಲಗಲ್ಲ ನಾನು, ತಮಾಷೆ. ಗಾಳಿಗೆ ಕೂದಲು ಎಲ್ಲೆಲ್ಲ ಹೋಗ್ತಿದೆ. ಅಲ್ಲೊಂದು ರೆಸ್ಟಿಂಗ್ ಪಾಯಿಂಟ್ ಐತೆ, ಅಲ್ಲೊಂದು ಕಾಣಿಸ್ತಿದೆಯಲ್ಲ ಅಲ್ಲಿ. ಅದು ರೆಸ್ಟಿಂಗ್ ಪಾಯಿಂಟು. ಅವರೇ ಬಾಯ್ಸ್, ಏನು ಚೆನ್ನಾಗಿದೆ ವ್ಯೂ. ಹಾ. ಹಿಂದೆ ಮುಂದೆ ಎರಡು ಕಡೆನೂ. ಇಲ್ಲಿ ಒಂದು ದೊಡ್ಡದು ಕಲ್ಬಂಡೆ, ಮಸ್ತು. ಈ ಕಡೆ ನೋಡ್ರಿ ಹೆಂಗೈತೆ ದಾರಿ. ಫುಲ್ಲು ಒಂಥರ ಟೈಟ್. ಆ ಕಡೆ ಕಲ್ಬಂಡೆ, ಈ ಕಡೆ ಗೋಡೆ.
ಒಟ್ನಲ್ಲಿ ಚೆನ್ನಾಗೈತೆ, ತಣ್ಣಗೆ ಫೀಲಿಂಗು, ಫುಲ್ ಸುಸ್ತು ಎಲ್ಲ, ಆಲ್ ಮಿಕ್ಸ್ಡ್ ಫ್ರೂಟ್ ಫೀಲಿಂಗ್ಸ್. ಓಹ್, ಇನ್ನು ಹೆವಿ ಆಗಿ ಹೋಗ್ಬೇಕು. ಚಲೋ. ದೇವಸ್ಥಾನ ಕಾಣಿಸ್ತು ಮಾತ್ರ, ಈ ಕಡೆಯಿಂದ ವ್ಯೂ ಐತೆ ಚೆನ್ನಾಗಿ. ಮುಂದೆ ದೇವಸ್ಥಾನ ಐತೆ ನೋಡೋದು, ಬನ್ನಿ. ಅದೈತೆ ಮುಂದೆ, ಅದು ದೇವಸ್ಥಾನ ಥರ ಕಾಣಿಸ್ತಾ ಇದೆ ಗೋಪುರ. ಇದೇನಾ? ಬಂದ್ಬಿಟ್ಟು ಬಾ. ಆಲ್ಮೋಸ್ಟ್ ಆಲ್ ಬಂದ್ವಿ. ಓ ಗಣಪತಿ ಈಗ ಬಂದ್ಬಿಟ್ವಲ್ಲ. ಹಾಂ, ನಡ್ಗು ಅಲ್ಲೇ ಹೋಗ್ಬೇಕು. ಸುಸ್ತಾಗ್ತೈತೆ, ಬಟ್ಟೆ ನೆಂದೋಗೈತೆ ಫುಲ್ಲು. ಆಗ್ತಿಲ್ಲ ಅಲ್ಲ? ಹಾಂ, ಹೆಂಗೈತೆ ನೋಡ್ರಿ. ಇಲ್ಲೇ ಮಾತ್ರ ಅಲ್ಲ ಹಿಂಗಿರೋದು, ಕೆಳಗಿಂದನೂ ಹಿಂಗೆ ಇದೆ ಮೆಟ್ಲು ಫುಲ್ ಈ ಥರನೇ. ಮಮ್ಮಿ ಡ್ಯಾಡಿ ಎಲ್ಲ ನೆಲ ಬರ್ತಾರೆ. ಮಮ್ಮಿ ಡ್ಯಾಡಿ ತಾತ ಅಜ್ಜಿ. ವಾಟ್ ಅ ವ್ಯೂ. ದೇವಸ್ಥಾನನೇ ಕರೆಕ್ಟಾಗಿ ಹೇಳಿದ್ದೀನಿ, ಅದು ಗೋಪುರ ಐತೆ ಅಂದ್ಬಿಟ್ಟು ಅನಿಸುತ್ತೆ. ನೋಡೋಣ. ಹಾಂ, ಸ್ಲಿಪ್ಪರಲ್ಲಿ ಬಿಡಬೇಕು, ಗೊತ್ತಿಲ್ಲ. ಎಲ್ಲ ಹಾಕ್ಕೊಂಡೆ ಹೋಗ್ರೆ. ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್. ಕುತ್ಕೊಳಕ್ಕೆ ಜಾಗ ಐತಲ್ಲ, ಕುತ್ಕೊಳಕ್ಕೆ ಜಾಗ ಇಲ್ಲ ಐತೆ. ಮುಂದೆ ಕೂತಿದ್ದೀವಿ, ಜಾಗ ಐತೆ. ಮೀ ಆ್ಯಂಡ್ ಮೈ ಬ್ರೋ. ಸಿಗೋಣ ಮೇಲೆ, ಸೀದಾ ಮೇಲೆ ಸಿಗ್ತೀನಿ ಈಗ. ಓಕೆನಾ? ಯಾವುದೋ ದೇವಸ್ಥಾನ ಸಿಕ್ತು, ವೀರಭದ್ರೇಶ್ವರ ಸ್ವಾಮಿ ಅಂತ ಐತೆ, ಒಳಗೆ ದೇವಸ್ಥಾನ ಐತೆ ಒಂದು. ಓಕೆ, ಹೋಗ್ತಾ ಯಾವುದೋ ಒಂದು ಹುಳ ಸಿಕ್ತು, ರೆಡ್ ಕಲರ್ ಐತೆ. ರೆಡ್ಡೆಸ್ಟ್ ಹುಳ. ರೆಡ್ ಕಲರ್. ಅಯ್ಯ, ಯಾರೋ ಸ್ಪೆಕ್ಸ್ ಬಿದ್ದಿದ್ದಿಲ್ಲಿ. ಆಯ್, ಬಂದು ಅನ್ಸುತ್ತಲ್ಲ. ಬಂದುಬಿಟ್ವಿ ಮೇಲೆ. ಅಷ್ಟೇ ಬೆಟ್ಟ ಹತ್ಬಿಟ್ವಿ ಫೈನಲಿ ಗಾಯ್ಸ್. ಹತ್ತದ್ವಿ ಬೆಟ್ಟ. ಗಾರ್ಡನ್ ಐತೆ ಫುಲ್ ಎಲ್ಲ ಕಡೆ. ದಿಲ್ ಗಾರ್ಡನ್ ಹೋಗಯ್ಯ ಗಾಯ್ಸ್. ಗಾರ್ಡನ್ ನೋಡ್ರಿ, ಚೆನ್ನಾಗಿರ್ತದೆ. ಬೆಟ್ಟದ ಮೇಲೆ ಇರೋದು ಆ್ಯಕ್ಚುಲಿ. ಫಸ್ಟ್ ಟೈಮ್ ಬಂದಿರೋದು. ಯಾವ ಕಡೆ ಹೋಗ್ಬೇಕು? ಅದೇ ಬರ್ತಾವೆ ನೋಡು, ಅಮೃತ ಸರೋವರ ಅಂತ. ನಡಿ ನೋಡೋಣ ಫಸ್ಟ್ ಅಮೃತ ಸರೋವರಾಗ ಹೋಗ್ತಾಯಿದ್ವಿ. ಗೊತ್ತಿಲ್ಲ, ಚೂರು ಐಡಿಯಾ ಇಲ್ಲ. ಲೇಕ್ ಇರ್ಬೋದು ಇದು. ಪುಷ್ಕರಣೆ, ಅಮೃತ ಸರೋವರ ಪುಷ್ಕರಣೆ ಅಲ್ಲ. ನಿನ್ನಕ್ಕೆ ನೈಟಿ ಕಟ್ಕೊಂಡಿದ್ದೀವಿ ಅದನ್ನು. ಚೆನ್ನಾಗೈತೆ ನೋಡಿ, ಚೆನ್ನಾಗೈತೆ. ನೋ ವರೀಸ್. ಎಸ್ ಮೈ ಬಾಯ್. ಇಲ್ಲಿ ಬೋರ್ಡುಗಳು ಹಾಕವ್ರೆ ಯಾವ್ದಾವ್ದು ವ್ಯೂ ಎಲ್ಲೆಲ್ಲ ಐತೆ ಅಂತ. ಈ ಕಡೆ ಹೋದರೆ ಕಾಟೇಜಸ್ ನೋಡೋಣ ಬಾ. ಎಲ್ಲಿ ನಮಗೆ ಗೊತ್ತಿಲ್ಲ ದಾರಿ, ಯಾವ್ದು ಯಾವ ಕಡೆ ಸಿಗುತ್ತೋ ಅಲ್ಲಿಂದ ಹೋಗೋದು. ಕನ್ಫ್ಯೂಸಿಂಗ್ ಆಗಿದೆ, ಗೂಗಲ್ ಮ್ಯಾಪ್ ಯೂಸ್ ಮಾಡಬೇಕು. ವ್ಯೂ ಇದ್ರೆ ಸಾಕು. ಕಾಟೇಜಸ್ ವಾಕ್ 15 ಸ್ಟೆಪ್ಸ್, ಬರ್ನ್ 6 kilo ಗ್ಯಾಲರಿ. ಕ್ಯಾಲರೀಸ್ ಎಲ್ಲ ಎಷ್ಟು ಕ್ಲಿಯರ್ ಆಗುತ್ತೆ ಅಂತ ಕೊಟ್ಟಾರೆ. ವಾವ್, ನೈಸ್ ಅಲ್ಲ ಗೈಸ್? ಏನೋ ಬರ್ದಿಕ್ಕಾರಲ್ಲ ಇಲ್ಲಿ. ವಾಟ್ ಅ ವ್ಯೂ. ಜಾಸ್ತಿ ಹೋಗ್ಬೇಡ ಬ್ರದರು, ವಿಡಿಯೋ ನೋಡ್ತಾರೆ ಪೇರೆಂಟ್ಸು. ಮನೇಲಿ ವಿಡಿಯೋ ನೋಡ್ತಾರೆ, ಹೇಳೋರೆ ಎಡ್ಜಿಗೆ ಹೋಗ್ಬಿಡ್ರಿ ಅಂತ. ವ್ಯೂ ಮಾತ್ರ ಚೆನ್ನಾಗೈತೆ ಗೈಸ್. ಬರೀ ಹೋಣ, ಎಲ್ಲೆಲ್ಲಿ ಏನೇನಾಯ್ತು ನೋಡೋಣ. ಕಾಟೇಜಸ್ ಅಂತೆ ಗೊತ್ತಿಲ್ಲ, ಗೂಗಲ್ ಆಂಟಿನ ಕೇಳಬೇಕು ಯಾವ್ದಾವ್ದು ವ್ಯೂ ಎಲ್ಲೆಲ್ಲ ಐತೆ ಅಂತ. ಈ ಕಡೆನೂ ಒಂದು ವ್ಯೂ ಐತೆ.
ಓಹೋ ಕೆಳಗಡೆ ಫುಲ್ ಕಾಣುತ್ತೆ ಎಷ್ಟು ಡೌನಲ್ಲಿ ಐತೆ ಅಂತ. ಇದು ಆ್ಯಕ್ಚುಲಿ ತಿರುಪತಿ ಬೆಟ್ಟಕ್ಕಿಂತ ದೊಡ್ಡದು ಅಂತ ಗೂಗಲಲ್ಲಿ ನೋಡಿದೆ. ಆದರೆ ಈಸಿ ಅನಿಸಿದ್ದು ನನಗೆ ತಿರುಪತಿ ಬೆಟ್ಟ ಹತ್ತಕ್ಕೆ. 4 hours ಆದ್ರೂ ಈಸಿ, ಆದರೆ ಇದು 1 hour ಆಯ್ತು ಅಷ್ಟೇ ಹತ್ತಕ್ಕೆ. 8:30 ಸ್ಟಾರ್ಟ್ ಮಾಡಿದ್ದು AM, 9:30 ಆಯ್ತಲ್ಲ, ಇರಿ ನೋಡೋಣ. 10:20 ಇಲ್ಲ 2 hour ಆಯಿತು. 2 hour ಆಯ್ತು ಗೈಸ್ ಈಸಿಯಾಗಿ. ಎಷ್ಟು 8:30 ಹತ್ತಿದ್ದು 9:30? 8:30. ಹಾಂ 8:30 ಹತ್ತಿದ್ದು ಗೈಸ್, 10:20 ಆಗೈತೆ. ಆಯಿತು 2 hour ಮಿನಿಮಮ್. ನಾವಿನ್ನೂ ಸ್ಲೋಗಿ ಬಂದಿದ್ದೀವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ತಿರುಪತಿ ಬೆಟ್ಟ ಇನ್ನೊಂದು 2 hour ಎಕ್ಸ್ಟ್ರಾ ಆಗಿತ್ತು, ಆದರೆ ಅದು ಈಸಿ ಹತ್ತಕ್ಕೆ ಇದಕ್ಕಿಂತ. 3200 ಸಮಥಿಂಗ್ ಸ್ಟೆಪ್ಸ್ ಐತೆ, ಆದರೆ ಅದು ಈಸಿ ಇತ್ತು. ಎಸ್ ಬಾಯ್ ಗಾಯ್ಸ್, ಇನ್ನು ಮೇಲೆ ಸಿಗೋಣ. ಇನ್ನು ಬಾಯ್ ಎಲ್ಲ ಇನ್ನೂ ವ್ಲಾಗ್ ಇದೆ. ಟೈಟ್ ಐತೆ ನೋಡ್ರಿ ಬೆಟ್ಟದ ಮೇಲೇನು ಹತ್ತಬೇಕಿನ್ನು. ವೆರಿ ಹೈಟ್. ಕೆಳಗೆ ನೋಡ್ರಿ ಡೌನ್ ಹೆಂಗೈತೆ ತೋರಿಸ್ಲಾ? ಹಾಂ ಈಗ ನೋಡ್ರಿ ಗೊತ್ತಾಗುತ್ತೆ ಎಷ್ಟು ಹೈಟು. ಇಲ್ಲಿ ಮೆಟ್ಲೈತೆ, ಮೆಟ್ಲು ಟವರ್ ಐತಿಲ್ಲ ಒಂದು. ಸಿಗ್ನಲ್ ಮಾತ್ರ ಬರ್ತೈತೆ. 5G 4G ಎರಡೂ ತೋರಿಸ್ತಿದೆ ಮೊಬೈಲಲ್ಲಿ. ಓ ಸುರಂಗ ಮಾರ್ಗ, ಕೋಟೆನೇನು ಇದು? ಇಲ್ಲಿಂದ ಯಾರು ಬರ್ತಿದ್ರು ಆದ್ರೂ? ಓ ಇಲ್ಲಿಂದ ನೋಡೋಕ್ಕೇನೋ ಸಲ ಬೈನಾಕುಲರ್ ಥರ ವರ್ಕ್ ಆಗುತ್ತೆ ಅದು. ಇಲ್ಲ ನೋಡು ಕಾಣಿಸುತ್ತೆ, ಗಿಡ ಮರಗಳಿಲ್ಲ ಅಂದರೆ ಕಾಣಿಸುತ್ತೆ ನೋಡು. ಫೋನಲ್ಲಿ ಕ್ಯಾಪ್ಚರ್ ಆಗ್ತಾಯಿಲ್ಲ, ಅರೆ ಕ್ಲಿಯರಾಗಿ ಕಾಣುತ್ತೆ ಗಾಯ್ಸ್. ಗಿಡ ಮರ ಇಲ್ಲಾಂದರೆ ಕೆಳವರೆಗೂ ಕಾಣುತ್ತೆ, ಅಲ್ಲಿವರೆಗೂ ಕಾಣುತ್ತೆ. ಯಾರಾದರೂ ಬರ್ತಾರೇನೋ ಅಂತ ನೋಡೋಕ್ಕೆ. ಐ ಥಿಂಕ್ ಸೊ ಗೈಸ್. ಫೈನಲ್ ವ್ಯೂ ಚಿಂದಿ ಮಾತ್ರ. ಗಾಳಿ ಬೇರೆ ಬರ್ತಾ ಇದೆ, ಹೆವಿ ಗಾಳಿ ನೋಡ್ರಿ. ಮೇರಾ ಬ್ರದರ್ ಹಂಗೆ ನಾನು. ಬಿಸಿಲು ಬಂತು, ಗಾಳಿ ಮಾತ್ರ ಎ ಸಿ ಕಾಯ್ಸ್. ಎ ಸಿನೂ ಇಲ್ಲ ಇದ್ರ ಮುಂದೆ, ಹಂಗೈತೆ ತಣ್ಣಗೆ. ಸೌಂಡ್ ಕೇಳಿಸ್ಬಿಡ್ತಿರ್ಬೋದು ನಿಮಗೆ ಗಾಳಿದು. ಗೈಸ್ ಜಸ್ಟ್ ಈಗ ಮುಂದೆ ಒಂದು ವ್ಯೂ ಪಾಯಿಂಟ್ ಐತೆ, ನಂದಿ ಹಿಲ್ ವ್ಯೂ ಪಾಯಿಂಟ್. ಆ್ಯಕ್ಚುಲಿ ಮೇನ್ ವ್ಯೂ ಪಾಯಿಂಟ್ ಇರ್ಬೋದು ಅದು. ಹೊರೆ ಕೋತಿಗಳೆಲ್ಲವೇ ಗೈಸ್ ಇಲ್ಲಿ. ನನ್ನ ತಂಗಿ ಇಲ್ಲಿಗೆ ಬಂದುಬಿಟ್ಟು ಹೇಳೋಕೆ ಗೊತ್ತಿಲ್ಲ. ಮೇನ್ ವ್ಯೂ ಪಾಯಿಂಟ್ ಐತಂತೆ, ನೋಡೋಣ ಬನ್ನಿ. ಸ್ಟ್ರೈಟ್ ಅಲ್ಲೇ ಹೋಗ್ತಿದ್ದೀವಿ. ಇನ್ನೊಂದು ಎಷ್ಟು ಗೂಗಲ್ ಮ್ಯಾಪ್ ಹಾಕಿದ್ದೀನಿ, 180 ಮೀಟರ್. ಆಗ್ಲಿಂದ ಸುತ್ತಾಡ್ತಾನೆ ಇದ್ದೀವಿ, ಗೊತ್ತಾನೇ ಆಗ್ತಿಲ್ಲ, ಅದಕ್ಕೆ ಇಲ್ಲಿಂದ ಹೋಗ್ತಿದ್ದೀವಿ ಸೀದಾ ಸ್ಟ್ರೈಟ್ ಮೇನ್ ವ್ಯೂ ಪಾಯಿಂಟಿಗೆ. ಕೋತಿಗಳು ಅವು ನೋಡ್ರಿ ಇಲ್ಲಿ ಎಷ್ಟು ಅಂತ. ಇಲ್ಲಿ ಕೂತವೆ. ಅಲ್ಲ ನೋಡ್ರಿ, ಹೋಟೆಲ್ ಸ್ಟೇ ಇರ್ಬೋದು ಇಲ್ಲೆಲ್ಲ. ಆ್ಯಕ್ಚುಲಿ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಬಂದಿರೋದು. ಚೂರು ನಾಲೆಡ್ಜ್ ಇಲ್ಲ ನನಗೆ. ಯಾವ ವ್ಯೂ ತೋರಿಸುತ್ತೆ, ಐ ಮೀನ್ ಪಾಯಿಂಟ್ ಏನೇನು ಸಿಗುತ್ತೋ ಎಲ್ಲ ಕವರ್ ಮಾಡೋಕ್ಕಾದಷ್ಟು ಟ್ರೈ ಮಾಡ್ತೀನಿ. ಏನು ಬಂದು ಇನ್ನೊಂದು 50 ಮೀಟ್ರ್ ಇದಷ್ಟೇ ಇಲ್ಲಿಂದ ಸೀದಾ. ಇಲ್ಲ ಕುದುರೆ ಮೆಟ್ಟಿಲು ಅಂತ ಐತಿ ಇಲ್ಲಿ. ಏನೂ ನಾಲೆಡ್ಜ್ ಇಲ್ಲ. ಇಲ್ಲೇನೈತೆ ಇಲ್ಲಿ ವ್ಯೂ ಪಾಯಿಂಟ್ ಅಂತ ತೋರಿಸ್ತು, ಅಲ್ಲಿರ್ಬೇಕು ಮುಂದೆ ಇನ್ನು. ಓ ಇಲ್ಲಿ ಕುದುರೆ ಮೆಟ್ಟಿಲು ನೋಡಿ. ಕುದುರೆ ಮೆಟ್ಟಿಲು ನೋಡೋಣ ಕೆಳಗೆ ಹೋಗ್ಬಿಟ್ಟು. ಇದೆ ವ್ಯೂ ಪಾಯಿಂಟ್. ಇರಲಿ ನೋಡಿ, ನಾವು ಟ್ರಾವೆಲ್ ಮಾಡ್ಕೊಂಡು. ಕುದುರೆ ಮೆಟ್ಟಿಲು ಅಂತ ಗೈಸ್ ಇದೆ ವ್ಯೂ ಪಾಯಿಂಟ್. ಚೆನ್ನಾಗಿದೆ, ಎಡ್ಜ್ ಐತೆ, ಹೋಗಿಲ್ಲ ಅಲ್ಲಿಗೆ. ಆದರೆ ಮಸ್ತ್ ಐತೆ ವ್ಯೂ ಪಾಯಿಂಟ್. ಫುಲ್ ಗಾಳಿ, ಫಾಗ್, ಕ್ಲೌಡ್ಸ್ ಆಲ್ ಮಿಕ್ಸ್. ಗಾಯ್ಸ್ ಇನ್ನೊಂದೇನೋ ಕಾಣಿಸ್ತು, ಸೋರ್ಸ್ ಆಫ್ ಪಲಾರ್ ಅಂತ ಐತೆ, ನೋಡಬೇಕು. ಏನಿದು ಹಿಂಗೈತೆ ಇಷ್ಟು ಕೆಳಕ್ಕೆ? ನಿಧಾನಕ್ಕೆ ಹೋಗೋಣ. ಎಲ್ಲ ಕಂಬ ಐತೆ. ಹಲೋ ವಾಯ್ಸ್ ನೋಡಿ ಹೆಂಗೆ ಬರ್ತೈತೆ. ಹಲೋ ಒಂಥರ ಹಲೋ. ಯಾವುದೋ ಪಿಲ್ಲರ್ ಐತಿ, ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನೋಡಿ ಬರ್ತಾರೆ, ಸೋರ್ಸ್ ಆಫ್ ಪಿಲ್ಲರ್ ಅಂತ. ಪಿಲ್ಲರ್ ಅಲ್ಲ, ಕನ್ನಡದಾಗ ಬರ್ತಾರೆ. ನದಿ ಮೂಲ ಅಂತ ಐತೆ. ಇನ್ನು ಮಿಕ್ಕಿದ್ದು ಅರ್ಧ ಕಾಣಿಸ್ತಾ ಇಲ್ಲ.
ಕ್ಷೀರ ನದಿ ಮೂಲ. ದೇವರೇನ ಇದ್ದಂಗೆ ಆಯ್ತಲ್ಲ. ನೀರ್ಗೀರು ಬರ್ತಾವೇನೋ ಇಲ್ಲಿಂದ. ಗೂಗಲಲ್ಲಿ ಸರ್ಚ್ ಮಾಡಬೇಕು ನೋಡೋಣ ಏನಾಯ್ತು. ಇಲ್ಲ ನಾನು ಹೋಗೋದು ಕ್ಯಾಮ್ರಾ ಇಟ್ಕೊಂಡು. ಲಿಂಗ ದೇವರವರ ಗುಡಿ ಐತೆ ಗೈಸಲ್ಲ ಅಂದ್ರೆ ಅಷ್ಟೇನೇನಿಲ್ಲ. ಬಾಪ ಹೋಗೋಣ. ಡೇಂಜರಸ್ ಪ್ಲೇಸಲ್ಲಿದ್ದೀವಿ. ಎಷ್ಟು ಹೈಟ್ ಐತೆ ನೋಡ್ರಿ ಇದು. ಕೆಳಗಿನ ನೋಡಿದ್ರೆ ಹೆಂಗೆ ಗೊತ್ತಾಗಲ್ಲ. ಟೂರಿಸ್ಟಾಗಿ ಯಾರೂ ಇಲ್ಲ ಅಂತ ಡೌಟ್. ನಾವಿಬ್ಬರೇ ಇದ್ದೀವಿ. ಹಾಗೆ ಇದ್ರೂ ಇರ್ಬೋದು ಅಲ್ಲಿ. ಇರುತ್ತೆ ನೀಲಿ ಗಿಲಿ ಆಗಿವು ಏನೋ ಒಂದು ಅಷ್ಟೇ, ಇನ್ನೇನಿರಲ್ಲ. ಇವಾಗ ಮೆಟ್ಲಕ್ಕೆ ಸಾಕಾಗಿತ್ತು. ಇವಾಗ ತಿರ್ಗಾಡ್ತಾ ಇದ್ದೀವಿ. ಇಲ್ಲಿ ಬರ್ದವ್ರೆ ತೋರಿಸ್ತೀನಿ ಬರ್ರಿ ಇದ್ರದ್ದೇನು ಅಂತ ಇನ್ಫಾರ್ಮೇಷನ್. ಕ್ಷೀರ ನದಿ ಮೂಲ. ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಯಾಲಜಿ ಮ್ಯೂಸಿಯಂ ಆ್ಯಂಡ್ ಹೆರಿಟೇಜ್. ಅದನ್ನು ಹೋಗ್ಬಾರ್ದು ಅಂತ ಬೋರ್ಡನ್ನು ಹಾಕಿಲ್ಲ ಅಲ್ಲೇ. ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಂತೆ 228,000 ಲೀಟರ್ಸ್ ಕೆಪಾಸಿಟಿ ವಾಟರ್ ಇಟ್ಕೊಳುತ್ತೆ ಅಲ್ಲಿ. ಸೋರ್ಸ್ ಆಫ್ ಪಲಾರ್ ರಿವರ್ ರಿಸ್ಟೋರೇಷನ್ ವರ್ಕ್ ಇರ್ಬೋದು ವಯಸ್ಸೇನೋ ಗೊತ್ತಿಲ್ಲ. ಸಿಕ್ತು ಬ್ರಹ್ಮಾಶ್ರಮ ಗುಹೆ ಅನಿಸುತ್ತೆ. ಅಡ್ಡ ಹಾಕೋರೆ ಮರ. ಐ ಥಿಂಕ್ ಅಲೋ ಇಲ್ಲ, ಹೋಗೋದು ಬೇಡ. ಬರ್ದವ್ರು ಅದ್ರ ಬಗ್ಗೆ. ಬ್ರಹ್ಮಾಶ್ರಮ ನೋಡ್ರಿ ಇಲ್ಲಿ ಬರ್ದವ್ರು ಕ್ಲಿಯರ್ ಆಗಿ. ಹ್ಯೂಜ್ ನಂದಿ ಸ್ಟ್ಯಾಚ್ಯೂ ವಾಸ್ ಎಸ್ಟಾಬ್ಲಿಷ್ಡ್ ಅಟ್ ಈಸ್ಟರ್ನ್ ಸೈಡ್ ಆಫ್ ದ ಹಿಲ್ ಡ್ಯೂರಿಂಗ್ 11th century ಬೈ ದ ಚೋಳಾ ಕಿಂಗ್ಸ್ ಅಂತೆ. 10 feet ಲಾಂಗ್ ಆ್ಯಂಡ್ 6 feet ಹೈಟ್ ಐದಂತೆ. ದೆರ್ ಈಸ್ ಅ ನೆಲ್ಲಿಕಾಯಿ ಟ್ರೀ. ನೆಲ್ಲಿಕಾಯಿ ಟ್ರೀ ಅಂದರೆ ಆಮ್ಲ ತಾನೆ. ನೆಲ್ಲಿಕಾಯಿ ಟ್ರೀ ಎಲ್ಲ ಐತಾನೆ. ಇದೆ. ನಮ್ಮ ಮನೆ ಹತ್ರ ಸೇಮ್ ಇದೆ ಐತೆ ಆಮ್ಲ ಟ್ರೀ. ಆಮ್ಲ ಅಂದರೆ ಕನ್ನಡದಲ್ಲಿ ನಲ್ಲಿಕಾಯಿ ಅಂತ. ಬೆಟ್ಟದ ಮೇಲೆ ಐತೆ ಅದಕ್ಕೆ. ಸೊ ಬೆಟ್ಟದ ನೆಲ್ಲಿಕಾಯಿ ಇರಬೇಕಿದು. ಎಸ್, ಬೆಟ್ಟದ ನೆಲ್ಲಿಕಾಯಿ. ಇಂಗ್ಲೀಷಲ್ಲಿ ಆಮ್ಲ ಟ್ರೀ ಅಂತಾರೆ. ಸನ್ರೈಸ್ ವ್ಯೂ ಪಾಯಿಂಟ್ ಇದು ಅಲ್ವಾ? ಸನ್ರೈಸ್ ಮೇನ್ ಇದೇನಾ? ಅಂದಿ ಇಸ್ ದ ಮೇನ್ ಸನ್ರೈಸ್ ವ್ಯೂ ಪಾಯಿಂಟ್. ಗಾಯ್ಸ್ ಮೋಡ ಫುಲ್ಲು, ಹನಿ ಉದುರ್ತಿದೆ. ಮಳೆ ಬಂದರೆ ಬರ್ಬೋದು ಜೋರಾಗಿ. ಅಮೆಝಾನ್ ಹಿಂಗೇನೇನು ಇರೋದು ಅದರಲ್ಲಿ ಇನ್ನೂ ಜಾಸ್ತಿ ಇರುತ್ತೆ ಕತ್ಲು. ಅಮೆಝಾನ್ ಫುಲ್ ಕತ್ಲು. ನೋಡಿ ಈ ಕಡೆ ಎಷ್ಟು ಕತ್ಲೈತೆ. ಇದು ಆಯ್ತು ದಾರಿ, ಅದು ಗೊತ್ತಿಲ್ಲ. ಬಂದ್ವಿ ಗೈಸ್, ಇನ್ನೇನು ಬಂದ್ವಿ. ಕತ್ಲು ಐತೆ, ಫುಲ್ ಕತ್ಲು. ಓ ಇಲ್ಲ ಅಂದ್ರೆ ರೆಸ್ಟೋರೆಂಟ್ ಐತಲ್ಲ. ರೆಸ್ಟೋರೆಂಟ್ ಅದು ವ್ಯೂ ಪಾಯಿಂಟ್ ಕಾಣಿಸ್ತಾವಲ್ಲ, ಅಲ್ಲಿ ಹೋಗ್ತಿದ್ದೀವಿ. ಅರ್ಥ ಆಗ್ತಿಲ್ಲ ಎಲ್ಲೆಲ್ಲಿ ಹೋಗ್ಬೇಕು. ಬೋರ್ಡ್ ಕಾಣಿಸಿದೆ ಒಂದು. ಫೈನಲಿ ವೀರಾಂಜನೇಯ ದೇವಸ್ಥಾನ, ಯೋಗಾನಂದೀಶ್ವರ ದೇವಸ್ಥಾನ, ಫುಡ್ ಕೋರ್ಟು, ಸನ್ರೈಸ್ ವ್ಯೂ. ಹೋಣ ಬರ್ರಿ. ಜಿಂಗಿ ಚಕ ಕುಚ್ಚಿ ಕುಚ್ಚಿ ಇಟ್ಟು ಅಲ್ವಾ ಬ್ರದರು? ಸುಸ್ತಾಗ್ತಿದೆಯಲ್ಲ, ಹೆವಿ. ಇಟ್ಸ್ ಓಕೆ, ಹೋಗೋಣ. ಏನಂತೀಯ? ಏನೋ ಅನ್ನಲ್ವಾ? ಓಕೆ. ಮಳೆ 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 ಹನಿಯೇ ಸ್ಟಾರ್ಟ್ ಆಯಿತು. ಫುಲ್ಲು ಮಳೆ. ನೆಂದೋದ್ವಿ. ಜಿಂಗಿ ಚಕ ಆಗೋಯ್ತು ಗೈಸ್. ಮರದ ಕೆಳಗಡೆ ಇದ್ದೀವಿ. ಆದಷ್ಟು ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಚಾರ್ಜಿಂಗ್ ಬೇರೆ ಇಲ್ಲ. ಇನ್ನೆಲ್ಲ ಪಿಕ್ಸ್ ಹಾಕ್ತೀನಿ, ನೋಡ್ಕೊಂಬಿಟ್ರೆ ವೀಡಿಯೋ ಇರಲ್ಲ. ಬಾಯ್. ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವ್ಲಾಗ್ನ. ಅಲ್ಲಿ ಗೋಯಿಂಗ್ ಡೌನ್ ಆಗೋಯ್ತು. ನೋಡಿದ್ದು ಮಳೆ ಬಂತು, ಚಾರ್ಜಿಂಗ್ ಬೇರೆ ಲೋ ಆಯಿತು, ಜಾಸ್ತಿ ತೋರ್ಸೋಕ್ಕಾಗಿಲ್ಲ ಎಷ್ಟೊಂದು ಪ್ಲೇಸಸ್. ಸಾರಿ, ಇವಾಗಾದ್ರೂ ಹೋಗೋಣ ಇನ್ನೊಂದ್ಸಲ. ಇವಾಗ ಇಳಿತಿದ್ದೀವಿ ಮತ್ತೆ. ಹತ್ತಿದ್ದು ಇಲ್ಲಿಂದಾನೇ, ಇಳಿದಿರೋದೆ ಇಲ್ಲಿಂದಾನೇ.
ವ್ಯೂ ಕಾಣಿಸ್ತು ಅಂತ ತೋರಿಸ್ತಿದ್ದೀನಿ. ಹಾಗೆ ಔಟ್ರೋ ಕೊಡೋಣ ಅಂತ ವೀಡಿಯೋ ಮಾಡ್ತಿದ್ದೀನಿ, ಯಾರೂ ಇಲ್ಲ ಅದಕ್ಕೆ. ಎಸ್, ನೋಡೋದ್ರಲ್ಲ ಗಾಯ್ಸ್, ಇವತ್ತಿಂದು ವ್ಲಾಗ್ ಇದಾಗಿತ್ತು. ಇಷ್ಟೇ, ಫಸ್ಟ್ ಟೈಮ್ ವ್ಲಾಗ್ ಮಾಡಿದ್ದೀನಿ. ಹೆಂಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ನೀವೆಲ್ಲ ಎಷ್ಟು ಸಲ ನಂದಿಗೆ ಬೆಟ್ಟಕ್ಕೆ ಹೋಗಿದ್ದೀರಾ, ಯಾರ್ಯಾರು ಹೋಗಿದ್ದೀರಾ ಇಲ್ಲ ಅದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎನಿವೇ, ಇನ್ನೊಂದು ವೀಡಿಯೋ ಅಲ್ಲಿ ಸಿಗೋಣ. ಸಖತ್ ಗೇಮರ್ ಚಾನಲಲ್ಲಿ ವೀಡಿಯೋಸ್ ಬರ್ತಿರುತ್ತೆ ನೋಡಿ. ಬಾಯ್ ಬಾಯ್ ಗಾಯ್ಸ್, ಇನ್ನೊಂದು ಯಾವುದೋ ಒಂದು ವೀಡಿಯೋ ಅಲ್ಲಿ ಸಿಗೋಣ. ಬಾಯ್ ಬಾಯ್.